ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೇಡಡ್ಕ ಅನ್ನುವ ಪ್ರದೇಶಕ್ಕೆ ಬಂದಿದ್ದೇನೆ. ಇಲ್ಲಿ ಕೇರಳದಲ್ಲಿ ನಾಯರ್ ಸಮುದಾಯ ಎಂಬಂತಹ ಒಂದು ಸಮುದಾಯದ ಕಾಮಲ ಎಂಬ ಹೆಸರಿನ ತರವಾಡಿನ ಭೂತಸ್ಥಾನ ಈ ಬೇಡಡ್ಕ ಅನ್ನುವ ಪ್ರದೇಶದಲ್ಲಿದೆ. ಇಲ್ಲಿ ಈಗ ಪ್ರಸ್ತುತ ಭೂತಸ್ಥಾನದ ಪ್ರತಿಷ್ಠಾ ಕಲಶೋತ್ಸವ ನಡೆಯುತ್ತಾ ಇದೆ. ಪ್ರತಿಷ್ಠಾ ಕಲಶೋತ್ಸವ ಕಾರ್ಯಕ್ರಮ ಆರಂಭವಾಗಿ 4 ದಿನಗಳಾಗುತ್ತಾ ಬಂದವು. ಇವತ್ತು ಅಂದರೆ 23/2/2024 ಬುಧವಾರ ನಡೆಯುವಂತಹ ದೃಶ್ಯಗಳನ್ನು ಇವತ್ತೀಗ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಇಲ್ಲಿ ಇರುವೆಯಲು ಪದ್ಮನಾಭ ತಂತ್ರಿಗಳು ಹಾಗೂ ಕೃಷ್ಣದಾಸ ತಂತ್ರಿಗಳ ಮುಂದಾಳತ್ವದಲ್ಲಿ ಪ್ರತಿಷ್ಠಾ ಕಾರ್ಯಗಳು ನಡೆಯುತ್ತಾ ಇವೆ. ಅದು ಏನೆಲ್ಲ ಎಂಬುವಂಥದ್ರ ಬಗ್ಗೆ ಎಳೆಯಾಗಿ ನಿಮಗೆ ನಾನು ಇನ್ನು ಮುಂದೆ ಪಿನ್ ಟು ಪಿನ್ ತೋರಿಸಲಿಕ್ಕಿದ್ದೇನೆ. ಬನ್ನಿ ನೋಡುವ ಏನೆಲ್ಲ ಅಂತ. ನನ್ನನ್ನು ಫಾಲೋ ಮಾಡಿ, ಓಕೆ. ಇಲ್ಲಿಗ ನಾವು ನವಕಕ್ಕಿರುವಂತಹ ಮಂಡಲ ಹಾಕುತ್ತಾ ಇರುವಂಥ ದೃಶ್ಯ ಈಗ ನಾವು ನೋಡ್ತಾ ಇರುವಂಥದ್ದು. ಮಂಡಲದ ಇರುವ ಹುಡಿ, ಇದು ಪಂಚವರ್ಣದ ಹುಡಿ ಅಂದರೆ 5 ಬಣ್ಣಗಳಿಂದ ಕೂಡಿದಂತಹ ಹುಡಿ. ಇದನ್ನು ಈಗ ಇಲ್ಲಿ ನಮ್ಮ ಅವಿನಾಶ್ ಅಣ್ಣ ಅವರ ಮುಂದಾಳತ್ವದಲ್ಲಿ ಮಂಡಲ ಹಾಕ್ತಾ ಇರುವಂಥ ಕಾರ್ಯ ಇಲ್ಲಿ ನಡೆಯುತ್ತಾ ಇದೆ. ಅದನ್ನು ನಮಗೆ ನೋಡುವ ಏನೆಲ್ಲ ಯಾವೆಲ್ಲ ಮಂಡಲ ಹಾಕ್ತಾ ಇದ್ದಾರೆ ಅಂತ. ಅಣ್ಣ ನಮಸ್ಕಾರ. ಇದು ನಾಳೆಯ ಕಾರ್ಯಕ್ರಮ ಅಣ್ಣ, ಇಲ್ಲಿ ಮಂಡಲ ಎಲ್ಲ ಹಾಕಿದ್ದು ನವಕ ಇಲ್ಲಿ ಇವತ್ತು ಏನಿಲ್ಲ. ಇವತ್ತೇನಿಲ್ಲ. ಹಾಂ.
ಇದೆ. ನೀರು ವಿತರಿಸುವಂಥ ಸ್ಥಳ ಇದು. ಈಗ ನಾನು ನಿಂತಿರುವಂಥದ್ದು ಇದು ചൂടുവെള്ളം സാറേ? ചൂടുവെള്ളം, പച്ചവെള്ളം അല്ല, ചൂടുവെള്ളം. വേറെ എന്താ കണ്ട? സംഭാരം അങ്ങനെ എന്താ കണ്ട? ಅಂದರೆ ಇವರು ಬಿಸಿನೀರನ್ನು ಸಪ್ಲೈ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇವರು ಬಿಸಿನೀರಿಗೆ ಏನೋ ಒಂದು ಎಲೆ ಹಾಕಿರ್ತಾರೆ ಅಂದರೆ ಅದರ ಮಲಯಾಳದಲ್ಲಿ ಹೆಸರು ಕರಿಂಗಾರಿ ಅಂತ. ಅದು ಎಲೆ ಹಣ್ಣು, ಅದೊಂದು ಔಷಧ ಗುಣವುಳ್ಳ ಒಂದು 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 ಮರದ ತುಂಡಿನಾಗಿರುವಂಥ ಒಂದು 5 ಏನು ವಸ್ತುಗಳು ಬೆರಕೆಯಾಗಿರುವಂತಹ ನೀರಿದು. ಅದಕ್ಕೆ ಕರಿಂಗಾಲಿ ಬೆಳ್ಳ ಅಂತ ಹೇಳೋದು ಮಲಯಾಳದಲ್ಲಿ. ಅದು ಬಿಸಿನೀರು ಆ್ಯಕ್ಚುಲಿ. ಇದು ದೇಹಕ್ಕೂ ಕೂಡ ಒಳ್ಳೆಯದು. ಈ ಒಂದು ಹೀಟಿನ ಸಮಯದಲ್ಲಿ ದೇಹಕ್ಕೂ ಕೂಡ ಅದನ್ನು ಕುಡಿದರೆ ತಂಪು. ಆ ದೃಷ್ಟಿಯಿಂದ ಇವರು ಕೇವಲ ಬಿಸಿನೀರು ಮಾತ್ರ ಅಲ್ಲ, ಅದಕ್ಕೆ ಕರಿಂಗಾರಿ ಅನ್ನುವಂತಹ ಒಂದು ಔಷಧೀಯ ಗುಣವುಳ್ಳ ವಸ್ತುವನ್ನು ಹಾಕಿ ಇವರು ನೀರು ವಿತರಿಸುವಂಥದ್ದು. ಸೊ ಅದನ್ನು ನಾವಿಲ್ಲೀಗ ನೋಡ್ತಾ ಇರುವಂಥದ್ದು. ಅದನ್ನು ಬೇಕಾದ್ರೆ ನಾನು ನಿಮಗೆ ಕ್ಯಾಮರಾದಲ್ಲಿ ಒಮ್ಮೆ ತೋರಿಸ್ತೇನೆ ನೀರು ಹೇಗಿದೆ. ಆ ಔಷಧೀಯ ಗುಣವುಳ್ಳ ವಸ್ತು ಹಾಕಿದಾಗ ನೀರು ಯಾವ ಬಣ್ಣಕ್ಕೆ ತಿರುಗ್ತದೆ ಅನ್ನುವಂಥದ್ದು. ಒಂದು ಏನು ನಾವು ಹೇಳ್ತೇವೆ ಕಾಪಿಯ ಕಲರು ಕಾಫಿ ಕಲರಾಗಿ ಪರಿವರ್ತನೆ ಆಗ್ತದೆ ಆ ಬಿಸಿನೀರು. ನೀವು ನೋಡ್ಬೋದು. ಈಗ ನಾನು ತೋರಿಸ್ತಾ ಇದ್ದೇನೆ. ಬರುವ ಭಕ್ತಾದಿಗಳಿಗೆ ಬಿಸಿನೀರನ್ನು ಕೊಡಲಿಕ್ಕೋಸ್ಕರವಾಗಿ ಒಂದು ದೊಡ್ಡ ಕಟಾರದಲ್ಲಿ ಇಲ್ಲಿ ಒಲೆಯಲ್ಲಿ ಬಿಸಿ ಮಾಡ್ತಾ ಇದ್ದಾರೆ. ಇದು ಬಿಸಿ ಮಾಡೋದರೊಂದಿಗೆ ಅಲ್ಲಿ ಸಪ್ಲೈ ಆಗ್ತಾ ಇರ್ತದೆ. ಮುಗ್ದ ಹಾಗೆ ಇಲ್ಲಿಂದ ಆ ಪಾತ್ರಕ್ಕೆ ಪುನಃ ಅವರು ಏನು ತೋಡ್ತಾ ಇರ್ತಾರೆ. ಸೊ ಇದು ನೀವು ನೋಡ್ಬೋದು, ಈ ದೊಡ್ಡ ಕಟಾರದಲ್ಲಿ ಬಿಸಿನೀರನ್ನು ಇಟ್ಟಿರುವಂಥದ್ದು. നമസ്കാരം. അതിലൊരു തോർത്ത് പോലെ കണ്ടു. അപ്പോൾ അത് എന്തിനാണ് ആ തോർത്ത് ഉപയോഗിച്ചിരിക്കുന്നതെന്ന് ചോദിക്കാവോ? അതെന്താണെന്ന് പറഞ്ഞാൽ ഇതിൻ്റെ ഔഷധ കൂട്ടിൻ്റെ അരിച്ചിട്ട് വെള്ളം അരിച്ചിട്ടാണ് കൊടുക്കുന്നത്. ഈ അല്ല, നിങ്ങളിപ്പോൾ നേരത്തെ പറഞ്ഞില്ലേ ഔഷധീയ ഗുണമുള്ള 5 സാധനങ്ങളെ ഈ വെള്ളത്തിൽ ഇട്ടിനിന്നിട്ട് അത് എങ്ങനെ ഇല പോലത്തെ സാധനമാണോ അല്ല മരത്തിന്റെ കഷ്ണം പോലത്തെ? മറ്റൊരു പീസ്. അത് ഒന്ന് രാമച്ചാണ്. രാമച്ച. രാമച്ച എന്ന് പറഞ്ഞ ഒരു മരം. അതൊരു ചെടിയാണ്, ചെടിയുടെ വേരാണ്. ശരി. പിന്നെ നന്നാറിയാണ്. നന്നാറി അതിന്റെ വേരാണ്. പിന്നെ അതുപോലെ പതിമുഖമാണ്, ഒരു മരത്തിന്റെ കഷ്ണം, പീസ്. രാമച്ച, നന്നാറ്, പതിമുഖം. ഏലക്കയുണ്ട്. ഏലക്കി തെരിയാണ്. അത് വേണമെങ്കിൽ ഇപ്പൊ കാണിച്ചു തരാം. പിന്നെ ഒരു വസ്തു, പിന്നെ നമുക്ക് ഭഗവാന്റെ പ്രസാദം, അത് ചന്ദനക്കുറിയാവാം, മഞ്ഞൾക്കുറിയാവാം. ഈ 5 സാധനങ്ങൾ മിക്സ് ചെയ്തിട്ടുള്ള വെള്ളമാണ് നിങ്ങൾ ഇപ്പോൾ ഇവിടെ സപ്ലൈ ചെയ്യുന്നത്. എല്ലാം തിളച്ച വെള്ളം. ശരി. തിളച്ചിട്ട് ചൂടായിട്ട് തണിഞ്ഞ വെള്ളം. അത് പച്ചവെള്ളം കൂട്ടുന്നില്ല. ಇದುವೇ ಕಡೆ ನೋಡಿ, ಅವರು ಹೀಗೆ ಕಟಾರದಲ್ಲಿ ಇದನ್ನು ನೀರು ಇಟ್ಟು ಬಂದವರಿಗೆಲ್ಲ ಈ ನೀರನ್ನೇ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಒಂದು ಕಂದು ಮಿಶ್ರಿತವಾಗಿರುವ ಬಣ್ಣ. ಇಗೊಳ್ಳಿ, ಈ ಔಷಧಿಯ ಗುಣವುಳ್ಳ ಈ ವಸ್ತುಗಳನ್ನು ಹಾಕಿದಾಗ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತದೆ. ನಾವು ಹಾಲು ಹಾಕದ ಕಾಪಿ ಎಲ್ಲ ಇಲ್ವಾ, ಅದೇ ಬಣ್ಣ. ಈ ಬಿಸಿನೀರಿಗೆ ಹಾಕುವಂಥ 5 ವಸ್ತುಗಳು ಯಾವುದಲ್ಲ ಅಂತ ನಿಮಗೆ ಅವರೀಗ ಖುದ್ದಾಗಿ ತೋರಿಸ್ತಾರೆ. ಅದಕ್ಕೋಸ್ಕರ ಅವರಿಗೆ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದಾರೆ. ನಮಗೆ ನೋಡುವ ಯಾವುದು ಅಂತ, ಹೇಗೆ ಆ ವಸ್ತು. ನನಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಅದರ ಹೆಸರು ಏನು ಅಂತ ಗೊತ್ತಿಲ್ಲ. ನಿಮಗೆ ನೋಡಿದ ವೀಕ್ಷಕರಿಗೆ ಅದನ್ನು ಗೊತ್ತಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇದು ಅವರು ಹೇಳಿದ 5 ವಸ್ತುಗಳಲ್ಲಿ ಒಂದು ನನ್ನಾರಿ ಅಂತ ಹೇಳುವ ವಸ್ತು. ಇದು ಮಲಯಾಳದಲ್ಲಿ ಇದಕ್ಕೆ ನನ್ನಾರಿ ಅಂತ ಹೇಳ್ತಾರೆ. ನನಗೆ ಕನ್ನಡದಲ್ಲಿ ಇದರ ಹೆಸರು ಏನು ಅಂತ ಗೊತ್ತಿಲ್ಲ. ಗೊತ್ತಿದ್ದವರು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇದು ಮತ್ತೊಂದು 2ನೇ ವಸ್ತು ಏಲಕ್ಕಿ. ಅದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಏಲಕ್ಕಿ. ಏಲಕ್ಕಿ, ಅದರ ಒಳಗಿನ ಬಿತ್ತನ್ನು ಅವರು ಇದು ಮಿಕ್ಸಿಲಿ ಗ್ರೈಂಡ್ ಹಾಕೋದು. ಖಾಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಹುಡಿ ಮಾಡಿ ಅವರು ನೀರಿಗೆ ಹಾಕುವಂಥದ್ದು. ಇದರ ಪೇರು ಸರ್ ರಾಮಚ್ಚ. ಇದರ ಹೆಸರು ರಾಮಚ್ಚ ಅಂತ. ಇನ್ನೊಂದು ಸೊಪ್ಪು. ಈ 5 ಔಷಧಿಯ ಇದು ವಸ್ತುವಲ್ಲಿ ರಾಮಚ್ಚ ಅನ್ನುವಂಥ ಪದಾರ್ಥವನ್ನು ಕೂಡ ಅವರು ಈ ನೀರಿಗೆ ಬಳಸ್ತಾರೆ. ರಾಮಚ್ಚ. ಪದಿಮುಗ. ಇದೊಂದು ಮರದ ತುಂಡಿನಾಗಿರುವ, ಕಾಣಲಿಕ್ಕೆ ಮರದ ತುಂಡಿನಾಗಿದೆ. ಇದು ಪದಿಮುಗ ಅಂತ, ಅಂದರೆ ಮರದ ಹೆಸರಾಗಿರ್ಬೋದು ಪದಿಮುಗ ಅಂತ. ಇದು ಮರത്തിൻ്റെ പേരാണോ പതിമുഖ? ಎಸ್, ಮರದ ಹೆಸರು ಅದು ಪದಿಮುಖ ಅಂತ. ಪದಿಮುಖ ಅಂತ ಮಲಯಾಳದಲ್ಲಿ ಕರೆಯುವ ಮರದ ಏನು ತುಂಡುಗಳನ್ನು ಈ ನೀರಿಗೆ ಬಿಸಿ ಮಾಡುವಾಗ ಹಾಕ್ತಾರೆ.
ಇದಕ್ಕೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನು ಅಂತ. ಗೊತ್ತಿದ್ದವರು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಯಾವ ಮರ ಅಂತ ನಿಮಗೆ ಏನಾದರೂ ಅಂದಾಜಿದ್ರೆ. ನನಗೆ ಗೊತ್ತಾಗ್ತಾ ಇಲ್ಲ. ಕಾಣುವಾಗ ಸ್ವಲ್ಪ ಅರಶಿನಾಗಿ ಉಂಟು. ಇದು ವಿಭೂತಿ. ಇದು ವಿಭೂತಿ. ಇದನ್ನು ಕೂಡ ಅವರು ಬಿಸಿ ಮಾಡುವಾಗ ಸ್ವಲ್ಪ ಅಲ್ಲ ಲೇಷ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಬಿಂದು ಶಾಸ್ತ್ರಕ್ಕೋಸ್ಕರ ಪ್ರಸಾದ ಅನ್ನುವಂಥ ಒಂದು ನಂಬಿಕೆಯ ವಿಚಾರವಾಗಿ ಇಲ್ಲಿಯ ಪ್ರಸಾದ. ಮತ್ತು ಅರಿಶಿನ ಹುಡಿ ಅದನ್ನು ಸಹ ಸ್ವಲ್ಪ ಹಾಕ್ತಾರೆ ಅವರು. ಇದೆಲ್ಲ ಒಂದೊಂದು ಬಿಂದು ಅವರು ಹಾಕುವಂಥದ್ದು. ಸೊ ಹೀಗೆ ಅವರು ಇಲ್ಲಿಗೆ ಬರುವಂತಹ ಭಕ್ತರಿಗೆ ಏನು ದಾಹ ನೀಗಿಸ್ಲಿಕ್ಕಿರುವಂತಹ ನೀರಿನ ವಿತರಣೆಯನ್ನು ಈ ರೀತಿಯಲ್ಲಿ ಮಾಡ್ತಾರೆ. ಇದನ್ನೆಲ್ಲ ಹಾಕಿ ಕುದಿಸಿ ತಣಿಸಿದ ನೀರನ್ನು ಅವರು ಇಲ್ಲಿ ಎಲ್ಲರಿಗೂ ಕೊಡುವಂಥದ್ದು. ಈ ಕುಡಿವೆಳ್ಳ ಎಲ್ಲ തയ്യാറാക്കിയതെല്ലാം നിന്നെ. നിങ്ങളുടെ പേര് സായി ರವಿ. ಸ್ಥಳ ಚೊಟ್ಟ ಬೇಡಡ್ಕ. ಇಲ್ಲಿಯ ಬೇಡಡ್ಕ ಗ್ರಾಮದ ಸಾಯಿ ರವಿ ಇವರ ಮುಂದಾಳತ್ವದಲ್ಲಿ ಇಲ್ಲಿ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. അപ്പോൾ നല്ലോണം നിങ്ങൾ അധ്വാനിച്ച് നല്ല ഇതിന് ആശയം എങ്ങനെ നിങ്ങനെ ഇത് ഈ രീതിയിൽ ചെയ്ത് കൊടുക്കാമെന്ന് ആദ്യം ഇതിൻ്റെ ഒരു എന്താ ഐഡിയ തോന്നിയത് എങ്ങനെ? അങ്ങനെയല്ല, ഇത് ഞാൻ സായിൽ കളിക്കുന്നതാണ്. ഞാൻ 10-25 കൊല്ലമായിട്ട് സായി പ്രവർത്തനമാണ്. ഓ ശരി. അപ്പോൾ ഞാൻ കലസാട്ടിന് വലിയ കുടിവെള്ളം കൊടുക്കുന്നുണ്ട്. അതിലെന്ന് പറഞ്ഞാൽ ദൈവഘട്ട മഹോത്സവത്തിൻ്റെ സമയത്ത് കുടിവെള്ളം കൊടുക്കുന്നു. അപ്പോൾ ഇപ്പം ഞാൻ വേറെ സമയത്ത് എന്നോട് പറഞ്ഞേക്കാൻ വെള്ളം. നിങ്ങൾ എങ്ങനെ സായി സംഘനികേതനത്തിൽ? അങ്ങനെയല്ല, ഞാൻ ഒറ്റക്കാണ് ഇപ്പോൾ ഉള്ളത്. ശരി. നിങ്ങളൊരു സായി ഭക്തനാണ്? സായി ഭക്തൻ. 25 കൊല്ലമായിട്ട് സായി ഭക്തൻ. അതാണ് എൻ്റെ പേര് സായി രവി എന്ന് പറയുന്നത്. ഓ, അതുകൊണ്ടാണ് പേരിനെ ഒന്നിച്ച് സായി പേരും കൂടി ಉಳ್ಪಡ್ತಿയത്. ಸಾಯಿ ರವಿ ಚೊಟ್ಟ ಅಂದ್ರೆ ಕಲ್ಸದ പേരാണ്. ಇವರು ಒಬ್ಬರು ಸಾಯಿ ಭಕ್ತರು ಕೂಡ ಹೌದು. ಆದ್ದರಿಂದ ಇವರ ಹೆಸರಿನೊಟ್ಟಿಗೆ ರವಿ ಅಂತ ಹೇಳೋದರೊಟ್ಟಿಗೆ ಸಾಯಿ ಕೂಡ ಇಟ್ಟುಕೊಂಡದ್ದು. ಹಾಗೆ ಬಹಳ ಸಂತೋಷದ ವಿಚಾರ ಒಬ್ಬರು ಸಾಯಿ ಭಕ್ತರನ್ನು ಇಲ್ಲಿ ಭೇಟಿಯಾದದ್ದು. ಹರೇ ರಾಮ. ಸಾಯಿರಾಮ್. ಇದು ಈ ಭೂತಸ್ಥಾನದ ಉಗ್ರಾಣ. ಇಲ್ಲಿ ನೋಡಿ ತುಂಬ ಬಗೆಯ ತರಕಾರಿಗಳೆಲ್ಲ ಬಂದಿವೆ. ಈ ಕಾಮಲ ತರವಾಡ್ನ ಮನೆಯವರು, ಅದೇ ರೀತಿ ಇಲ್ಲಿಯ ಊರ ಭಕ್ತರೆಲ್ಲ ಅವರ ಏನು ಮನೆಯಲ್ಲಿ ಆದಂಥದ್ದು ಅಥವಾ ಅವರ ಕಾಣಿಕೆ ರೂಪದಲ್ಲೆಲ್ಲ ಕೊಟ್ಟಂತಹ ಫಲಗಳು, ತರಕಾರಿ, ಧಾನ್ಯಗಳು, ಅಕ್ಕಿ ಎಲ್ಲ ಮುಂತಾದವುಗಳೆಲ್ಲ ನಿಮಗೆ ಕಾಣ್ತಾ ಇರ್ಬೋದು. ಬಾಳೆಕಾಯಿ ಎಲ್ಲ ತುಂಬ ಬಂದಿದೆ. ಇಲ್ಲಿ ನೋಡಿ ಒಂದು ದೀಪ ಇಟ್ಟು ಗಣಪತಿಯ ಸಂಕಲ್ಪ. ಇವರು ಇಲ್ಲಿ ಇದಕ್ಕೆ ಕುಚ್ಚಿಲಕ್ಕಿ ಇಟ್ಟದ್ದು. ನಮ್ಮ ಕಡೆ ಎಲ್ಲ ಬೆಳ್ತಿಗೆ ಅಂತ ಕಾಣ್ತದೆ, ಬಟ್ ಈ ಊರಿನ ಸಂಪ್ರದಾಯದಂತೆ ಕುಚ್ಚಿಲಕ್ಕಿ ಮತ್ತು ಬಾಳೆಕಾಯಿ, ಕಾಯಿ, ಮಾಬಲ ಹುಳಿ, ಕಬ್ಬು, ಸೌತೆಕಾಯಿ, ಇದು ತಾಂಬೂಲ ಮತ್ತು ಇದು ನಾಣ್ಯ ಎಲ್ಲವನ್ನು ಇಟ್ಟಿದ್ದಾರೆ. ನಾವಿಲ್ಲಿ ಉಗ್ರಾಣದ ಜವಾಬ್ದಾರಿ ಹೊಂದಿರತಕ್ಕಂತಹ ಇವರಲ್ಲಿ ಮಾತಾಡಿಸುವ. ನಮಸ್ಕಾರ. ഞങ്ങൾ കന്നഡ അറിയോ സർ? അറിയില്ല. പേരെങ്ങനെ? രാമകൃഷ്ണ. നമസ്കാര രാമകൃഷ്ണ. ഇത് നിങ്ങൾ കഴിഞ്ഞ 4 ദിവസമായിട്ട് ഇവിടെ തന്നെ ഉണ്ടായിരിക്കും അല്ലേ? അപ്പോൾ കലവറ നടക്കുന്നതിൻ്റെ അന്ന് നല്ല തിരക്കുണ്ടായിരുന്നു. നല്ല വേണ്ടത്ര നല്ല ഫലങ്ങളൊക്കെ ധാന്യങ്ങളൊക്കെ ഇവിടുത്തെ ധാരാളം വന്നിട്ടുണ്ട്. അപ്പോൾ നിങ്ങളാണ് ഇവിടുന്ന് എല്ലാം എടുത്തു കൊടുക്കുന്ന ಉಗ್ರಾಣದಿಂದ ಎಲ್ಲ ಫಲಗಳನ್ನೆಲ್ಲ ತೆಗೆದು ಕೊಡುವಂತಹ ಜವಾಬ್ದಾರಿ ಇವರಿಗೆ, ರಾಮಕೃಷ್ಣ ಅವರಿಗೆ. ಎಲ್ಲ ಕಾರ್ಯಗಳನ್ನು ಕೂಡ ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮತ್ತೊಬ್ಬರು ಕೂಡ ಇಲ್ಲಿದ್ದಾರೆ. ಇವರು ಕೂಡ ಇಲ್ಲಿ ಉಗ್ರಾಣದ മേൽവിചാരണೆ ಹೊಂದಿರತಕ್ಕಂಥವರು. സർ നിങ്ങളെ പേര്? അനീഷ്. ഓക്കെ. ഇത് നിങ്ങളും കഴിഞ്ഞ ഇത് ഇവിടെ ബ്രഹ്മകലശ തുടങ്ങുന്നതിൻ്റെ അന്ന് നിങ്ങളും കൂടി ഉണ്ടായിരുന്നു. നിങ്ങൾ 2 പേരും. നിങ്ങൾക്ക് 2 പേർക്കാണ് ഫുൾ ഇൻചാർജ്. പിന്നെ ഞാനൊരു പറയുന്നത് കേട്ടിനി, കാമല താഴത്ത് വീട്
മണിയാണിമാരുടെ തറവാടാണ് ഇവിടെ ഈ അരിച്ചിപ്പ് ക്ഷേത്രത്തിലും അടുക്കത്ത് മൂലത്ത് ക്ഷേത്രത്തിലും അതുപോലെ കാമല തറവാടിൻ്റെ ഈ തെയ്യസ്ഥാനത്തിലും കൂടി അതിൻ്റെ കലവറക്കുള്ള നിങ്ങൾക്കുള്ള പാരമ്പര്യമായിട്ടുള്ള അധികാരം എന്ന് ഞാൻ പറയുന്നത് കേട്ടിനി. അതിലുള്ള എത്രത്തോളം അതിൻ്റെ വിഷയം എനിക്ക് അറിയില്ല. അപ്പോൾ അതിനെക്കുറിച്ചിട്ട് നിങ്ങൾ പറഞ്ഞാൽ കൊള്ളാമായിരുന്നു. അത് അങ്ങനെ തന്നെ ആണോ? അതായത് ഈ കവനാട് സ്വരൂപത്തിൽ പ്രധാനമായിട്ട് കുണ്ടംകുഴി അമ്പലം, അടിക്കത്ത് ഭഗവതി ക്ഷേത്രം, വേലക്കുന്ന് ശിവക്ഷേത്രം, അരിച്ചപ്പള്ളി ക്ഷേത്രം, ഇതെല്ലാം ഈ കാമലന്മാർ തറവാടുന്ന അവരെ ക്ഷേത്രശന്മാരാണ്. ശരി. അപ്പം അതിൻ്റെ ഒരു ബന്ധുവിൻ്റെ ആൾക്കാരാണ് ഈ താഴത്തോട് മണിയാണി സമുദായം, യാതൊരു സമുദായത്തിൻ്റെ. അപ്പോൾ അവരെ ഈ കലവറ സൂക്ഷിപ്പ് പണ്ട് കാലത്തെ ഈ താഴത്തോട് മണിയാണി സമുദായത്തിനാണ് ഇതിൻ്റെ അവകാശം. പ്രധാനമായിട്ട് ഈ കുണ്ടംകുഴി ഏകദേശം താഴത്തോട് തറവാട്ടാണ് ഇത് പ്രധാന ചുമതല. അല്ല, ആ ഇൻഫർമേഷൻ എനിക്ക് അറിഞ്ഞിരുന്നില്ല. നിങ്ങൾ പറഞ്ഞത് വളരെയധികം നന്ദി. അപ്പോൾ എല്ലാ കാര്യം വളരെ ഭംഗിയായിട്ട് നടക്കുന്നുണ്ട്. അപ്പോൾ ഇവിടുത്തെ ക്ഷേത്ര ദൈവങ്ങളും അതുപോലെ ಶ್ರೀಮಕ್ಷೇತ್ರ ಕುಂಡಂಗುಳಿ ಪಂಚಲಿಂಗೇಶ್ವರ ದೇವಂಡೆ ಎಲ್ಲ ಅನುಗ್ರಹ ಇರಿಕಟ್ಟೆ. ಅಂದರೆ ಇವರು ಹೇಳುವಂಥದ್ದು ಇಲ್ಲಿ ಉಗ್ರಾಣದಲ್ಲಿರುವ ಇನ್ಚಾರ್ಜಕ್ಕೆ ಇದು ಕೇವಲ ಈ ಒಂದು ಬ್ರಹ್ಮಕಲಶಕ್ಕೆ ಮಾತ್ರ ಅಲ್ಲ, ಇವರಿಗೆ ಇದು ಪಾರಂಪರ್ಯವಾಗಿ ಅಂದರೆ ಈ ನಾಯರ್ ಸಮುದಾಯದ ಕಾಮಲ ತರವಾಡಿನ ಅರ್ಚಿಪ ಮಹಾವಿಷ್ಣು ದೇವಸ್ಥಾನಕ್ಕೂ ಅದೇ ರೀತಿ ಅಡ್ಕತ್ ಮೌಲತ್ ಭಗವತಿ ಕ್ಷೇತ್ರಕ್ಕೂ ಹಾಗೆ ಈ ತರವಾಡು ಭೂತಸ್ಥಾನದ ಎಲ್ಲ ಕಾರ್ಯಕ್ರಮಗಳ ಉಗ್ರಾಣದ ನಿರ್ವಹಣೆ ತಾಯತ್ ಬೀಡ್ ಯಾದವ ಸಮುದಾಯದವರಿಗೆ ಅದು ಸ್ವಂತ, ಅವರಿಗೆ ಅದು ಪಾರಂಪರ್ಯವಾಗಿ ಬಂದಿರತಕ್ಕಂಥ ಒಂದು ಹಕ್ಕು ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವರಿಗೆ ಉಗ್ರಾಣದ ನಿರ್ವಹಣೆ ಜವಾಬ್ದಾರಿ ಇರುವಂಥದ್ದು. ಸೊ ಇದು ಇವರಿಗೆ ತಲಾಂತರದಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಕೇವಲ ಒಂದು ಮಾತುಕತೆಯ ಮೂಲಕ ನಿಯುಕ್ತಿ ಮಾಡಿದ್ದಲ್ಲ, ಇವರಿಗೆ ಇದು ಮೊದಲೇ ಇವರ ಹಿಂದಿನಿಂದಲೇ ಪೂರ್ವಜರಿಂದಲೇ ಇವರಿಗೆ ಬಂದ ಅಂತ ಒಂದು ಏನು ತಲಾಂತರದಿಂದ ಒಂದು ಹಕ್ಕು ಅಂತಲೇ ಹೇಳ್ಬೋದು, ಸಂಪ್ರದಾಯ ಅಂತಲೇ ಹೇಳ್ಬೋದು. ಆ ಸಂಪ್ರದಾಯದ ನಿಮಿತ್ತವಾಗಿ ಅವರು ಇವತ್ತಿನ ಈ ಭೂತಸ್ಥಾನದ ಬ್ರಹ್ಮಕಲಶಕ್ಕೆ ಉಗ್ರಾಣದ ನಿರ್ವಹಣಾ ಕಾರ್ಯವನ್ನು ಇವರಿಬ್ಬರು ಕೂಡ ನಡೆಸ್ತಾ ಇರುವಂಥದ್ದು. ಇಬ್ಬರು ಕೂಡ ಈ ರಾಮಕೃಷ್ಣ ಅಂತ ಹೇಳುವವರು ಹಾಗೆ ಈ ರಾಮಕೃಷ್ಣ ಹಾಗೂ ಈ ಅನೀಶ್ ಅಂತ ಹೇಳುವವರು ಇದು ಕಾಮಲ ತಾಯತ್ ಬೀಡ್ ಯಾದವ ಸಮುದಾಯದ ಮನೆತನದವರು, ಆ ಮನೆಯ ಸದಸ್ಯರು ಎಂಬ ಕಾರಣದಿಂದ ಅವರಿಗೆ ಈ ಉಗ್ರಾಣದ ಮೇಲ್ವಿಚಾರಣೆ ಸಿಕ್ಕಿರುವಂಥದ್ದು. ಅದನ್ನು ಅವರೀಗ ಬಹಳ ಯಶಸ್ವಿಯಾಗಿ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಯ ಎಲ್ಲ ಕಾರ್ಯಗಳನ್ನು ನಮಗೆ ವಿವರಣೆ ಮಾಡಿಕೊಟ್ರು, ತುಂಬ ಸಂತೋಷ ಆಯಿತು ಎಲ್ಲರಿಗೂ. ಇದೆಲ್ಲ ಇಲ್ಲಿ ಕಾಣುವಂಥದ್ದೆಲ್ಲ ಈ ಕಾರ್ಯಕ್ರಮಕ್ಕೆ ಭಕ್ತರು ಒಪ್ಪಿಸಿರ್ತಕ್ಕಂತಹ ತೆಂಗಿನಕಾಯಿಗಳು. ಇದನ್ನು ಇಲ್ಲಿ ಒಬ್ಬರು ಸುಲಿತಾ ಇದ್ದಾರೆ. ಬನ್ನಿ ಅವರನ್ನು ನಮಗೆ ಮಾತಾಡಿಸುವ. ನಮಸ್ಕಾರ ಸರ್, നിങ്ങളെ പേര്? ചന്തു നായർ. നിങ്ങൾ ഇതേ കാമല തറവാട്ടുകാരാ? അല്ല, നിങ്ങന്നെ ഇതെല്ലാം തേങ്ങ എല്ലാം ഉലിക്കുന്നത്? ആ ശരി. ഇന്നത്തെ അല്ല നിങ്ങന്നെ? ആ ശരി. ഒരു ദിവസം സാധാരണ എത്ര തേങ്ങ വിൽക്കേണ്ടി വരുന്നു? 500 എണ്ണം. ഈ 500 നിങ്ങൾ ഒറ്റയ്ക്ക് വിൽക്കുന്നതോ? ശരി. ಸುಮಾರು 500 ತೆಂಗಿನಕಾಯಿ ಅಷ್ಟು ಒಂದು ದಿನಕ್ಕೆ ಸುಲಿಬೇಕಾಗಿ ಬರ್ತದೆ ಅಂತ ಅವರು ಹೇಳಿದ್ದು. ಇದನ್ನೆಲ್ಲವನ್ನು ಅವರೊಬ್ಬರೇ ಇವತ್ತು ಸುಲಿದದ್ದು ಕೂಡ ತುಂಬ ಬೇಷ್ ಅಂತಲೇ ಹೇಳಬೇಕು. ಇದು ಅವರ ಲೆಕ್ಕದಲ್ಲಿ ಒಂದು ತರವಾಡಿಗಿರುವ ಸೇವೆ. നിങ്ങൾ ഇവിടുത്തെ ലോക്കൽ? ಇಲ್ಲಿ ಅವರು ಹತ್ತಿರದ ವ್ಯಕ್ತಿಯವರು? ಸರಿ. ನಮಸ್ಕಾರ, ಸಂತೋಷ. ಕಾಮಲ ತರವಾಡಿನ ಭೂತಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಅಡುಗೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥವರು ಈ ಇಬ್ಬರು ಅಣ್ಣಂದರು. ಇವರ ಹತ್ರ ಮಾತಾಡಿಸೋ ನಮಗೆ. ನಿಮ್ಮ ಹೆಸರಣ್ಣ? ಅನಂತಕುಮಾರ್. ನಿಮ್ಮ ಹೆಸರು? ಪ್ರವೀಣ್ ಕುಮಾರ್. ಅನಂತಕುಮಾರ್ ಹಾಗೂ ಪ್ರವೀಣ್ ಕುಮಾರ್ ಈ ಇರುವರು ಸೇರಿ ಇಲ್ಲಿ ನಳಪಾಕವನ್ನು ಸೃಷ್ಟಿ ಮಾಡಿ ಬಂದವರಿಗೆಲ್ಲ ಹೊಟ್ಟೆ ತುಂಬ ಉಣಬಡಿಸಿ ಅವರನ್ನು ಸಂತೃಪ್ತಿ ಮಾಡಿಸುವಂಥ ಜವಾಬ್ದಾರಿ ಈ ಇಬ್ಬರು ಹೊತ್ತಿದ್ದಾರೆ. ಇವತ್ತು ಎಷ್ಟು ಜನಕ್ಕೆ ಅಡುಗೆ ಮಾಡಿದ್ರಿ ಅಣ್ಣ? 600 ಜನಕ್ಕೆ. ಏನೆಲ್ಲ ಐಟಮ್ ಇದೆ? ಇದು ಸ್ಪೆಷಲ್ ಆಗಿ ಸ್ವೀಟ್ ಎಂಥದ್ದು? ಸ್ವೀಟ್ ಪಾಯಸ ಅಂತ ಇಲ್ವಾ? ಪಾಯಸ ಅಂತ ಹಸರು ಪಾಯಸ ಅಲ್ಲ ಬೇರೆ ಏನಾದರೂ? ಸೇಮಿಗೆ ಪಾಯಸ. ಓಕೆ. ಇದು ಮತ್ತೆ ಇದು ಬೇರೆ ಖಾರ ಅಂತ ಹಾಗೇನಿಲ್ಲ ಐಟಮ್? ಏನೆಲ್ಲ ಐಟಮ್? ಸಾರು ಸಾಂಬಾರು ಹುಳಿ? ಸಾರು ಸಾಂಬಾರು ಕಾಯಿ ಹುಳಿ ಮಜ್ಜಿಗೆ. ಮತ್ತೆ ಇದು ಪಲ್ಯ ಎಷ್ಟು ಬಗೆ? ಒಂದು ಬಗೆ ಪಲ್ಯ. ಒಂದು ಗಸಿ. ಒಂದು ಗಸಿ. ಗಸಿ ಅಂದರೆ ಕೇರಳ ಟೈಪ್ ಊಟಗರಿಯಾ ಅಲ್ಲ? ಕನ್ನಡ, ನಮ್ಮ ಕನ್ನಡ ಸೈಡಲ್ಲಿ ಮಾಡುವ ಹಾಗೆ. ಮತ್ತು ಇದುಂಟ ಏನು ಅವಿಲು ಅಂತ ಉಂಟಾ? ಇವತ್ತಿಗೆ ಅವಿಲು ಮಾಡಲಿಲ್ಲ. ಅಲ್ಲದೆ ನೀವು ಅವಿಲು ಮಾಡ್ತೀರಿ? ಸರಿ ಸರಿ. ಮತ್ತು
ಬೇರೆ ಉಪ್ಪಿನಕಾಯಿ, ಉಪ್ಪು ಮತ್ತು ಇದು ಮಜ್ಜಿಗೆ ಹೊರಗಿನವರಿಗೆ ಉಂಟಲ್ಲ, ಬ್ರಾಹ್ಮಣರಿಗೆ ಮಾತ್ರ. ಬ್ರಾಹ್ಮಣರಿಗೆ ಮಾತ್ರ ಮಜ್ಜಿಗೆ ಉಂಟು, ಉಳಿದವರಿಗೆ ಸಾರು ಸಾಂಬಾರು ಕಾಯಿ ಹುಳಿ. ಇವತ್ತು ಎಷ್ಟು ಜನರಿಗೆ ಏರ್ಪಾಡು ಮಾಡಿದ್ದೀರಿ? ಇವತ್ತು 600 ಜನರಿಗೆ. 600 ಜನರಿಗೆ ಇವತ್ತು ಏರ್ಪಾಡು ಮಾಡಿದ್ದೀರಿ. ಈಗ ಹೊರಗಿನವರಿಗೆಲ್ಲ ಬಫೆ ಆಗಿರ್ಬೋದು. ಇದು ನಮ್ಮ ಬ್ರಾಹ್ಮಣರಿಗೆ ಕುಳಿತುಕೊಂಡು ಊಟ ಮಾಡೋ ವ್ಯವಸ್ಥೆಯಲ್ಲಿ ಇಲ್ಲಿಯೇ ಅಲ್ಲ, ಅಲ್ಲಿಯೇ ಮಾಡಿ, ಅಲ್ಲಿಗೆಲ್ಲ ಐಟಮ್ ಮಾಡಿ ಇಲ್ಲಿಂದ ಮಾಡಿ ತಗೊಂಡು ಹೋಗೋದು. ಸರಿ. ಬ್ರಾಹ್ಮಣರು ಎಷ್ಟು ಜನ ಇರ್ತಾರೆ ನಿತ್ಯ? 15-20 ಜನ ಅಷ್ಟೇ. ಅಂದರೆ ವೈದಿಕರು ಅಷ್ಟೇ, ಅಷ್ಟೇ. ಬೇರೆ ಹೊರಗಿಂದ ಯಾರು ಇಲ್ಲಿ ಬ್ರಾಹ್ಮಣರು ಹಾಗೆ ಹೆಚ್ಚಾಗಿ ಬರುವ ಕ್ರಮ ಇಲ್ಲ. ಬ್ರಾಹ್ಮಣರು ಇಲ್ಲ. ಸರಿ ಸರಿ. ಇದೀಗ ಅವರು ಸಂಜೆ ಕಾಪಿಗೆ ಒಂದು ಸ್ನ್ಯಾಕ್ಸ್ ಮಾಡುವ ತರಾತುರಿಯಲ್ಲಿದ್ದಾರೆ. ಅದು ಉದ್ದಿನ ವಡೆ ಅಂತ ಕಾಣ್ತದೆ. ಉದ್ದಿನ ವಡೆಗೆಲ್ಲ ಅಣ್ಣ ಇದು ಹಿಟ್ಟು? ನನಗೆ ಉದ್ದಿನ ವಡೆ ಹಾಗೆ ಅನಿಸ್ತು, ಹಾಗೆ ಕೇಳಿದ್ದು. ಇದಕ್ಕೆ ಏನೆಲ್ಲ ಆಗಿದ್ದೀರಿ? ಉದ್ದು ನೆನೆಸಿ ಅದನ್ನು ಕಡ್ದದ್ದಲ್ಲದೆ ಅದಕ್ಕೆ ಮಿಕ್ಸ್ ಮಾಡಿದ್ದೇನಲ್ಲ? ಇದು ಶುಂಠಿ ಮತ್ತು ಶುಂಠಿ, ಹಸಿಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ ಓಕೆ. ಓ, ನೀವಿಲ್ಲಿ ಎಣ್ಣೆ ಸಹ ಇಟ್ಟಿದ್ದೀರಿ, ಕಾಯ್ತಾ ಇದ್ದೆ. ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಹಾಕುದೆ ಅಲ್ಲ? ನನ್ನ ಹಿಂದೆ ಸಾಲು ಸಾಲಾಗಿ ಬರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಲ್ವಾ? ಇದು ಊಟಕ್ಕೆ ಮಾಡಿರುವಂಥ ವ್ಯವಸ್ಥೆಯ ಸ್ಥಳದಲ್ಲಿ ನಾನೀಗ ನಿಂತಿದ್ದೇನೆ. ಇಲ್ಲಿ ಬಫೆ ಸಿಸ್ಟಮ್ ಎಲ್ಲರಿಗೆ ಮಾಡಿದ್ದಾರೆ. ಏನೆಲ್ಲ ಐಟಮ್ ಇದೆ ಅಂತ ನೋಡುವ. ಆಗ ಅಡುಗೆ ಅಣ್ಣ ಹೇಳಿದ್ದಾರೆ ಐಟಮ್ ಎಲ್ಲ, ಆದರೂ ಕೂಡ ನಾವು ನಿಮಗೆ ತೋರಿಸ್ಬೇಕಲ್ಲ ಏನೆಲ್ಲ ಐಟಮ್ ಇದೆ ಅಂತ. ಸೊ ಅದನ್ನು ನೋಡುವ ಬನ್ನಿ. ಹಾಗೆ ಇಲ್ಲೆಲ್ಲರೂ ಈಗಳಿ ನೋಡಿ, ಸಾಲು ಸಾಲಾಗಿ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಕ್ಯೂ ಮಾಡಿ ನಿಂತಿದ್ದಾರೆ ನೋಡಿ. ಯಾವುದೇ ರಶ್ ಇಲ್ಲ, ಯಾವುದೇ ಸದ್ದು ಗದ್ದಲ ಇಲ್ಲ, ಬಹಳ ಸೈಲೆಂಟಾಗಿ ಎಲ್ಲರೂ ಕೂಡ ತಮ್ಮ ಪಾಡಿಗೆ ತಾವು ಕ್ಯೂ ಮಾಡಿ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಜನ ಇದ್ದರೂ ಕೂಡ ಎಷ್ಟೊಂದು ಚೆಂದಕ್ಕೆ ಕ್ಯೂ ಅನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರೆಲ್ಲ ಬಫೆ ಐಟಮ್ಗೆ ಬಳಸಲಿಕ್ಕೆಲ್ಲ ನಿಂತು ಇಲ್ಲಿ ವಾಲಂಟಿಯರ್ಗಳು. ತಲೆಗೆ ಕೂಡ ಕವಚ ಹಾಕಿ ಕೂದಲೆಲ್ಲ ಬೀಳದ ಹಾಗೆ ನೋಡಿ ಎಷ್ಟೊಂದು ಜಾಗ್ರತೆ ವಹಿಸಿದ್ದಾರೆ ಅಂತ. ನೋಡಿ, ಇಲ್ಲಿಂದಲೇ ಇವರ ಕೊಡುವ ವ್ಯವಸ್ಥೆ ಎಲ್ಲ ಸ್ಟಾರ್ಟ್ ಆಗ್ತದೆ ವಾಲಂಟಿಯರ್ಗಳದ್ದು. ಇಲ್ಲಿ ಪ್ಲೇಟ್ ಕೊಡ್ತಾ ಇದ್ದಾರೆ ಇಲ್ಲಿ ಒಬ್ಬರು ಅಕ್ಕ. ಹಾಗೆ ಮೊದಲಿಗೆ ಉಪ್ಪಿನಕಾಯಿ, ಆಮೇಲೆ ಬಾಳೆಕಾಯಿ ಪಲ್ಯ, ಆಮೇಲೆ ರೈಸ್ ಅಂದರೆ ಬಾಯ್ಲ್ ರೈಸ್ ಆಯಿತಾ? ಇದು ವೈಟ್ ರೈಸ್ ಅಲ್ಲ, ನಮ್ಮ ಕಡೆ ಎಲ್ಲ ಕಾರ್ಯಕ್ರಮಕ್ಕೆ ವೈಟ್ ರೈಸ್ ಅಲ್ಲ ಕೊಡುವಂಥದ್ದು, ಇಲ್ಲಿ ಬಾಯ್ಲ್ ರೈಸ್ ಕೊಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಇದು ಫಸ್ಟಿಗೆ ಇವರು ಕಾಯಿ ಹುಳಿ ನೋಡಿ, ನಮ್ಮಲ್ಲಿ ಫಸ್ಟ್ ಸಾರಲ್ವಾ, ಇಲ್ಲಿ ನೇರ ಉಲ್ಟಾ ಕಾಯಿ ಹುಳಿ ಫಸ್ಟಿಗೆ, ಆಮೇಲೆ ಗಸಿ, ಇದು ಕಡಲೆ ಎಲ್ಲ ಹಾಕಿದೆ, ಬಿಳಿ ಕಡಲೆ ಹಾಕಿದ ಗಸಿ, ಆಮೇಲೆ ಸಾಂಬಾರು. ಇದು ಸಾಂಬಾರಲ್ಲೇ ಮೇಡಮ್? ಇದು ಸಾಂಬಾರು ಸಾರು ಎಲ್ಲ ಮಿಕ್ಸ್ ಮಾಡಿದ ಒಂದು ಕೂಟ ಇದು ಅಂತ ಒಂದು ಪಾಕ. ಸಾರು ಸಾಂಬಾರು 2 in 1. ಎರಡು ಮಿಕ್ಸ್ ಮಾಡಿದ್ದು. ಓಕೆ ಓಕೆ. ಆಮೇಲೆ ಇಲ್ಲಿ ಕೆಲವು ಅಕ್ಕಂದ್ರೆಲ್ಲ ನೀರು ಕೊಡ್ತಾ ಇದ್ದಾರೆ. ಇದು ಬಿಸಿನೀರು. ಆಗ ನಾವು ಹೇಳಲಿಲ್ವಾ ಔಷಧೀಯ ಗುಣವುಳ್ಳ ವಸ್ತುವನ್ನು ಹಾಕಿದಂಥ ನೀರಿದು. ಈ ಕರಿಂಗಾಲಿ ಬಳ್ಳ ಅಲ್ಲೇ? ಕರಿಂಗಾಲಿ ಬಳ್ಳ. ಎಸ್. ಎಲ್ಲಿ ಉಂಟು? ಎಸ್. ಓಕೆ, ಥ್ಯಾಂಕ್ ಯು. ಬಫೆ ಸಿಸ್ಟಮಲ್ಲಿ ಸಾಲಾಗಿ ಪ್ಲೇಟೆಲ್ಲ ತೆಗೆದು ಅನ್ನ ಎಲ್ಲ ಹಾಕಿದ ಮೇಲೆ ಎಲ್ಲರೂ ಕೂಡ ಅವರವರಿಗೆ ನಿಗದಿಪಡಿಸಿದಂಥ ಟೇಬಲಲ್ಲೆಲ್ಲ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ತಾ ಇದ್ದಾರೆ. ಆ ದೃಶ್ಯ ಈಗ ನೀವು ನೋಡ್ತಾ ಇರುವಂಥದ್ದು. ಇಲ್ಲಿ ಬಹುತೇಕ ಬಂದಿರತಕ್ಕಂಥವರೆಲ್ಲ ಈ ಕಾಮಲ ತರವಾಡಿನವರೇ, ಜೊತೆಗೆ ಊರವರು ಕೂಡ ಬಂದಿದ್ದಾರೆ.
ನಾನ್ ಗ್ರೇಸ್ ಇದೆ ಅಷ್ಟೇ ಐಟಮ್ ಇರೋದು ಅಂತ ಅಲ್ಲ, ಇನ್ನೊಂದು ಐಟಮ್ ಕೂಡ ಇದೆ, ಪಾಯಸ ಇದೆ. ಪಾಯಸ ಮಾತ್ರ ಇವರು ಬಳಸೋದು ಇನ್ನೊಂದು ಕಡೆ. ನಾನು ಅಂದ್ಕೊಂಡದ್ದು ಅಲ್ಲಿಗೆ ಐಟಮ್ ಆಯಿತು ಅಂತ, ಬಟ್ ಇಲ್ಲಿ ನೋಡುವಾಗ ಪಾಯಸವನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಸೊ ನೋಡುವ ಇವತ್ತು ಎಂಥ ಪಾಯಸ ಅಂತ. ಆಗ ಹೇಳಿದ್ದಾರೆ ಸೇಮಿಗೆ ಪಾಯಸ ಅಂತ, ಆದರೆ ಇಲ್ಲಿ ಸೇಮಿಗೆ ಪಾಯಸ ನಾನು ನೋಡುವಾಗ ಇದು ಬೆಲ್ಲ ಹಾಕಿದ ಪಾಯಸ, ಹಾಲು ಪಾಯಸ ಅಲ್ಲ. ಹಾಲಲ್ಲಿ ಮಾಡಿದ್ದಂತ ಅಂದ್ಕೊಂಡದ್ದು ನಾನು ಸೇಮಿಗೆ ಪಾಯಸ ಅಂತ ಆಗ ಅಡುಗೆ ಭಟ್ರು ಹೇಳುವಾಗ, ಬಟ್ ಇದು ಬೆಲ್ಲ ಹಾಕಿರುವಂಥ ಸೇಮಿಗೆ ಪಾಯಸ. ನೋಡುವ. ಹಾ ನೋಡಿ ಅಂತೆ ಸೇಮಿಗೆ ಪಾಯಸ ಘಮ ಘಮ ಅಂತ ಮೂಗಿಗೆ ಹೊಡಿತಾ ಇದೆ, ವಾಸನೆ ತುಂಬ ಸಖತ್ತಾಗಿದೆ ಅಂತ ಕಾಣುತ್ತೆ. അതെന്താ മാഡം ഇവിടെ പായസം മാത്രം കുറച്ച് ഡിസ്റ്റൻസ് വെച്ചിട്ട് ഇവിടെ വെച്ചത് വിതരണം ചെയ്യുന്നത്? ഓ സെക്കൻഡ്. ഭക്ഷണം കഴിഞ്ഞ ശേഷം പായസ വിതരണം ആക്കുന്നത് കൊണ്ടാണ് കുറച്ച് ഡിസ്റ്റൻസ് വെച്ചിട്ട് ഇവിടെ തന്നെ ಬಳಮನ ಏರ್ಪಾಡಾಕಿದ್ದು. ಓಕೆ ಶರಿ. ಅಂದರೆ ಇವರಲ್ಲಿ ಪಾಯಸ ಊಟ ಮಾಡೋದು ಕೊನೆಗೆ, ಅದಕ್ಕೋಸ್ಕರ ಪಾಯಸವನ್ನು ಬೇರೆ ಸಪ್ರೇಟಾಗಿ ಇಟ್ಟದ್ದು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಹಾಗೆ ಎರಡನೇ ಸೆಕೆಂಡ್ ರೈಸ್ಗೆ ತಗೊಳ್ಳೋರಿಗೆಲ್ಲ ಇಲ್ಲಿ ರೈಸು ಇದೆ, ಕಾಯಿ ಹುಳಿ ಇದೆ, ಹಾಗೆ ಸಾರು ಸಾಂಬಾರು ಮಿಕ್ಸ್ ಮಾಡಿರ್ತಕ್ಕಂತಹ ಈ 2 in 1 ಪದಾರ್ಥನೂ ಕೂಡ ಇದೆ. ಅಲ್ಲ ಇದು ಸೆಕೆಂಡ್ ಐಟಮ್, ಸೆಕೆಂಡ್ ರೈಸ್ ಅಲ್ಲ. ಓಕೆ. ನೋಡಿ ಅಂತೆ ಎಷ್ಟು ಚಂದಕ್ಕೆ ಇಲ್ಲಿ ತೆಂಗಿನ ತೋಟದ ನಡುವಲ್ಲಿ ಈ ಥರ ಚಪ್ರ ಹಾಕಿ ಟೇಬಲ್ ಮೇಲೆ ಕೂತ್ಕೊಂಡು ಎಷ್ಟು ಆರಾಮ್ಸೆ ಊಟ ಮಾಡ್ತಾ ಇದ್ದಾರೆ ನೋಡಿ ಅಂತ. ವಾವ್, ಸೂಪರ್ ಅಟ್ಮಾಸ್ಫಿಯರಲ್ಲಿ ಇವರು ತುಂಬ ಕೂಲಾಗಿ ಆರಾಮ್ಸೆ ಊಟ ಮಾಡೋದು ನೋಡುವಾಗ ನಮಗೂ ಕೂಡ ಒಂದು ಸಾರಿ ಕೂತ್ಕೊಂಡು ಊಟ ಮಾಡುವಂತ ಅನಿಸ್ತದೆ. ಇವರೆಲ್ಲರಿಗೂ ಊಟ ಮಾಡಿ ಹೊಟ್ಟೆ ತುಂಬಿದೆ ಅಂತ ಕಾಣ್ತದೆ. ಬಹಳ ಹಸನ್ಮುಖಿಯಾಗಿ ಮಾತುಕತೆ ಮಾಡ್ತಾ ಇದ್ದಾರೆ. ಭಕ್ಷಣ ಇಷ್ಟ ಊಟ ಮಾಡ್ಲಿಕ್ಕಿರೋ ಆವೇಶ. അല്ല ഞാൻ വിചാരിച്ചു നിങ്ങൾ ഭക്ഷണം കഴിച്ചിട്ട് വയറ് നിറച്ച ആയതുകൊണ്ട് വളരെ എല്ലാ ദിവസവും നല്ല വിഭവസമൃദ്ധമായ സദ്യ തയ്യാറാക്കിയിട്ടുണ്ട്. ನೋಡಿ ಇವರು ಶುಚಿತ್ವಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ ಅಂತ ಇದರಿಂದಲೇ ಅರ್ಥ ಆಗ್ತದೆ. ಇಲ್ಲಿ ಪ್ಲೇಟನ್ನೆಲ್ಲ ಕ್ಲೀನ್ ಮಾಡುವಂಥದ್ದು ಊಟ ಮಾಡಿದವರು ಹೇಗೋ ಒಮ್ಮೆ ಕ್ಲೀನ್ ಮಾಡ್ತಾರೆ ಕೈ ತೊಳೆಯುವಾಗ, ಅದಲ್ಲದೆ ಇವರು ಮತ್ತೆ ಬಿಸಿನೀರಲ್ಲಿ ಕೂಡ ಪ್ಲೇಟನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಚೂಡುವಳ್ಳ ಅಲ್ಲ ಮೇಡಮ್? ನೋಡಿ ಅಂತ ನಾನು ತೋರಿಸ್ತೇನೆ ನಿಮಗೆ, ಬಿಸಿನೀರಲ್ಲಿ ಎಷ್ಟು ಚೆಂದಕ್ಕೆ ನೀಟಾಗಿ ಪ್ಲೇಟನ್ನು ಕ್ಲೀನ್ ಮಾಡ್ತಾರೆ ಅಂತ. ಅಂದರೆ ಇವರು ಶುಚಿತ್ವಕ್ಕೆ ಅಷ್ಟು ಆದ್ಯತೆ ನೀಡ್ತಾರೆ ಅಂತ ಗೊತ್ತಾಗ್ತದೆ ನಮಗೆ. ಅದು ತುಂಬ ಒಳ್ಳೆಯ ವಿಚಾರ. ನೋಡಿ ಅಂತೆ ಪ್ಲೇಟೆಲ್ಲ ಹೇಗೆ ಚೆಂದಕ್ಕೆ ಬಿಸಿನೀರಲ್ಲಿ ಕ್ಲೀನ್ ಮಾಡ್ತಾರೆ ಅಂತ. ಇದು ಚೂಡುವಳ್ಳ ಅಲ್ಲ ಮೇಡಮ್? ಓ ಸರಿ. ನಾನು ಸುಮ್ಮನೆ ಬಿಸಿನೀರು ಅಂತ ಹೇಳೋದಲ್ಲ. ನೋಡಿ ಅಂತೆ ಹೇಳಿ, ಒಂದು ಕಡೆ ನೀರು ಬಿಸಿ ಆಗ್ತಾ ಇದೆ, ಮತ್ತೊಂದು ಕಡೆ ಇಲ್ಲಿ ಪ್ಲೇಟ್ ತೊಳಿತಾ ಇದ್ದಾರೆ. ನೋಡಿ ಅಂತೆ ಪ್ಲೇಟ್ ತೊಳಿಲಿಕ್ಕೂ ಕೂಡ ಒಂದು 4-5 ಮಂದಿ ಇದ್ದಾರೆ. ಎಷ್ಟು ಲೆವೆಲ್ ಹುಮ್ಮಸ್ಸಾಗಿ. ಎಲ್ಲರೂ ಕೂಡ ಇದೇ ತರವಾಟಗಾರ? ಓ, ಎಲ್ಲ ಇದೇ ತರವಾಟಿನ ಸದಸ್ಯರು. നിങ്ങന്നെ എല്ലാ പ്ലേറ്റ് കഴിയുന്നത് അല്ല റൊട്ടേഷൻ ആണോ? റൊട്ടേഷൻ. അല്ലല്ല, ഞാൻ ചോദിച്ചത് ഇന്നത്തെ പ്ലേറ്റ് കവുന്നതിൽ റൊട്ടേഷൻ ഉണ്ടോ അല്ല എല്ലാം നിങ്ങൾ തന്നെയാണോ? ഇന്ന് മാറി ഇപ്പം ഭക്ഷണം കഴിക്കുന്നവർ ഒരിക്കൽ പ്ലേറ്റ് കവുന്നല്ലോ, അതല്ലാതെ നിങ്ങൾ രണ്ടാമത് ഒന്ന് ക്ലീൻ കൺഫേം ചെയ്യാൻ വേണ്ടിയിട്ട് നിങ്ങൾ രണ്ടാമത് ചൂടുവെള്ളത്തിൽ നല്ല പാങ്ങൽ ഒന്ന് ക്ലീൻ ചെയ്യുന്നത്. ഓക്കെ. നല്ല നിങ്ങളെ ഈ ഒരു കാര്യം വളരെ അപ്രീഷിയേറ്റ് ചെയ്യുന്നതാണ്. കാരണം എന്താ പറഞ്ഞാൽ ഇത്ര ക്ലീൻ മെയിൻറ്റെയിൻ ചെയ്യാൻ വേണ്ടിയിട്ട് നിങ്ങൾ ഇത്ര താല്പര്യം എടുത്തിട്ട് ശ്രദ്ധയോടുകൂടി ഈ പ്ലേറ്റ് കവുന്ന കാര്യം ശരിക്കും പറഞ്ഞാൽ ഗ്രേറ്റാണ്. വളരെയധികം നിങ്ങളെ നമ്മൾ എത്ര ഇത് പറഞ്ഞാലും മതിയാവില്ല. എല്ലാവർക്കും നന്ദി, നമസ്കാരം.
അത് ഇന്നലെ ബാലകൃഷ്ണനോട് ചോദിച്ചു എൻ്റെ അമ്മായിനെ നിങ്ങൾക്ക് ഭക്ഷണം എല്ലാം കഴിഞ്ഞോ മാഡം? കഴിക്കണത്ര. അപ്പോൾ അങ്ങനെയാണോ നിങ്ങൾ വളരെ തളർന്നിട്ടിരിക്കുന്നത്? രാവിലെ നോണ പറയാനിരിക്കുന്നത് ക്ഷീണിച്ചു പോയി. സർ നമസ്കാരം. ഭക്ഷണം എല്ലാം എങ്ങനെയായിനി? നല്ല ഭക്ഷണം. എന്താണ് നിങ്ങൾക്ക് ഇഷ്ടപ്പെട്ട ഇതിൽ ഉണ്ടാക്കിയ ಐಟಮ್? ಪುಳಿಶ್ಶೇರಿ. ಕಾಯಿ ಹುಳಿ ಇವರಿಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಡುಗೆ ತುಂಬ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. നിങ്ങളിതേ തറവാട്ടിൻ്റെ ആള്? ശരി ശരി. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಕಾನೂನು ಪಾಲಕರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಊಟ ಮಾಡ್ತಾ ಇರುವಂಥ ದೃಶ್ಯ ಇದೀಗ ನೀವು ನೋಡ್ತಾ ಇರುವಂಥದ್ದು. ಸರ್ ನಮಸ್ಕಾರ. നമസ്കാരം. ഭക്ഷണം എങ്ങനെയുണ്ട് സർ? അടിപൊളി ഭക്ഷണം. നല്ല ഭക്ഷണം. ಊಟ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. കുഞ്ഞി ഭക്ഷണം എങ്ങനെ ഇനി? പായസം എങ്ങനെയുണ്ട്? സൂപ്പർ ഉണ്ടോ? കുറ്റിക്കോലം ഇവരെ ഞാൻ ഇവർ ഭക്ഷണം എങ്ങനെ ഇനി? നല്ല അടിപൊളിയാണ്. ഞങ്ങൾ ಫ್ರೆಂಡ್ಸ್, ಹಾಗಾದರೆ ಕಾಮಲ ತರವಾಡು ಭೂತಸ್ಥಾನದ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮದ ಕೆಲವು ದೃಶ್ಯಾವಳಿಗಳೆಲ್ಲ ನೀವು ನೋಡಿದ್ರಲ್ವಾ? ಈಗ ನನಗೂ ಹಸಿವಾಗ್ತಾ ಇದೆ. ಇನ್ನು ನಾನು ಕೂಡ ಊಟ ಮಾಡಲಿಕ್ಕೆ ಹೋಗ್ತೇನೆ. ಹಾಗಾದರೆ ಎಲ್ರಿಗೂ ಕೂಡ ಟಾಟಾ, ಬೈ ಬಾಯ್, ಸಿ ಯು. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರುವವರೆಗೆ ಎಲ್ರಿಗೂ ಗುಡ್ ಬಾಯ್.